ತಿಮ್ಮಾಪುರ ಅವರು ತಕ್ಷಣ ನಮ್ಮ ಕೈಗೆ ಸಿಕ್ಕಿದವರು ಇಬ್ಬರೇ ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಇಂಥ ಒಂದು ಮಹತ್ತರವಾದ ತೀರ್ಮಾನ ಆಗಿದೆ, ಈಗ ತಾವು ಮಾಡಬೇಕಂದಾಗ ಎರಡನೇ ಮಾತು ಹೇಳಲಿಲ್ಲ. ಇದು ನಮಗೆ ಶಕ್ತಿ ಬಂದಂಗಾಯಿತು, ಮಾಡಲೇಬೇಕು ಅಂತ ನಮ್ಮ ಮನಸ್ಸಲ್ಲಿತ್ತು. ಇವತ್ತು ಇದು ಒಂದು ಶಕ್ತಿ ಬಂದಂಗಿದೆ, ಖಂಡಿತ ಮಾಡೋಣ, ಆದಷ್ಟು ಬೇಗ ಮಾಡೋಣ ಅನ್ನೋ ಮಾತನ್ನು ಹೇಳಿ. ಅದಾದ ಮೇಲೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನ ಉಪಮುಖ್ಯಮಂತ್ರಿಗಳನ್ನ ಹೋಗಿ ಭೇಟಿಯಾದ್ವಿ. ಅವರು ಕೂಡ ಅದೇ ಮಾತನ್ನು ಹೇಳಿದರು, ಇದು ಬಹಳಷ್ಟು ದಿನದಿಂದ ಹೋರಾಟ ಮಾಡಿದ್ದೀರಿ, ಇದನ್ನು ಮಾಡೋಣ, ಬೇಗ ಮಾಡೋಣ ಅನ್ನೋ ಮಾತನ್ನು ಕೂಡ ಅವರು ಹೇಳಿದರು. ಇದಾದ ಮೇಲೆ ಕ್ಯಾಬಿನೆಟ್ಟಲ್ಲಿ ನಮ್ಮ ಎಲ್ಲ ಸ್ನೇಹಿತರು SC ST ಸಂಬಂಧಪಟ್ಟವರು, ಡಾಕ್ಟರ್ ಪರಮೇಶ್ವರ್ ಆಗಲಿ, ಮಹದೇವಪ್ಪನವರಾಗಲಿ, ಪ್ರಿಯಾಂಕ್ ಖರ್ಗೆ ಆಗಲಿ, ಶಿವರಾಜ್ ತಂಗಡಿ ಆಗಲಿ, ಎಲ್ಲರೂ ಕೂಡ ನಾನು ತಿಮ್ಮಾಪುರ ಇದ್ದೀವಿ ಮತ್ತು ಬೇರೆ ಎಲ್ಲರೂ ಕೂಡ ಯುನಾನಿಮಸ್ ಆಗಿ ಇದು ಬಹಳ ದಿನದ ಹೋರಾಟ ಮಾಡ್ತಾ ಇದ್ದಾರೆ, ಇದನ್ನು ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಇದನ್ನು ವೈಜ್ಞಾನಿಕವಾಗಿ ಮಾಡಬೇಕಾದರೆ ಇದೊಂದು ಕಮಿಷನ್ ಅಪಾಯಿಂಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾಗಮೋಹನ್ ದಾಸ್ ಅವರನ್ನು ಒನ್ ಮೆನ್ ಕಮಿಷನ್ ಆಗಿ ಅವರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನ ಅಪಾಯಿಂಟ್ ಮಾಡಿದ್ದು ತಮಗೆಲ್ಲ ಗೊತ್ತಿದೆ. ಅದಕ್ಕೆ ದತ್ತಾಂಶ ಅಂದರೆ ಏನು, ಸೆನ್ಸಸ್ 2011ರಲ್ಲಿ ಸೆನ್ಸಸ್ ಆದಮೇಲೆ ಇಲ್ಲಿವರೆಗೂ ಸೆನ್ಸಸ್ ಆಗಿಲ್ಲ, ಆ ಬೇಸ್ ಮೇಲೆ ತಗೊಂಡು ಮಾಡಬೇಕಾಗ್ತದೆ, ಅನಿವಾರ್ಯವಾಗ್ತದೆ. ಅದಕ್ಕೆ ಬೇಕಾಗಿರೋದನ್ನು ಅವ್ರು ಏನೇನು ಸಲಕರಣೆ ಕೇಳಿದ್ದಾರೆ ಅವೆಲ್ಲವನ್ನೂ ಕೂಡ ಕರ್ನಾಟಕ ಸರ್ಕಾರ ಕೊಟ್ಟಿದೆ. ಸನ್ಮಾನ್ಯ ಮಹದೇವಪ್ಪನವರು ಅದಕ್ಕೆ ಏನು ಬೇಕು ಸವಲತ್ತು ವಹಿಸಿಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ನಮಗೆ ಗೊತ್ತಾದಂಗೆ ತೆಲಂಗಾಣದಲ್ಲಿ ಬಹಳ ಶೀಘ್ರವಾಗಿ ಸಮರೋಪ ರೀತಿಯಲ್ಲಿ ಅವರು ಸೆಷನ್ ನಡೀತಾ ಇತ್ತು. ಈ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನದಾಗ ಆ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನವನ್ನು ಆ ಸೆಷನ್ನಲ್ಲೇ ಘೋಷಣೆ ಮಾಡಿದ್ರು, ಇದನ್ನು ನಾವು ಮಾಡಬೇಕು, ಬಹಳ ಹೋರಾಟ ನಡೆದಿದೆ, ಇದಕ್ಕೆ ನಾವು ಮಾಡ್ತೀವಿ ಅಂತ ಅವತ್ತೇ ಘೋಷಣೆ ಮಾಡಿದ್ರು. ತದನಂತರ ಮಿನಿಸ್ಟರ್ಸ್ ಕಮಿಟಿ ಮಾಡಿದರು. ಅದಾದ ಮೇಲೆ ಅವರು ಕೂಡ ಒನ್ ಮೆನ್ ಕಮಿಷನ್ ಮಾಡಿ ಜಸ್ಟಿಸನ್ನು ತೀರ್ಮಾನವನ್ನು ಮಾಡಿ ಕ್ಯಾಬಿನೆಟ್ ತೀರ್ಮಾನ ತಗೊಂಡು ಅಸೆಂಬ್ಲಿಯಲ್ಲೂ ಕೂಡ ಪಾಸ್ ಮಾಡಿದರು. ಇದೊಂದು ಹಿಸ್ಟಾರಿಕಲ್ ಆಗಿ ಕರ್ನಾಟಕ ರಾಜ್ಯ ಮೊದಲೇ, ಅಂದರೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಹರಿಯಾಣದವರು ಕ್ಯಾಬಿನೆಟ್ ತೀರ್ಮಾನ ಮಾಡಿದರು, ಇವರು ಅಸೆಂಬ್ಲಿಯಲ್ಲಿ ತಂದು ಕೂಡ ತೀರ್ಮಾನ ಮಾಡಿದರು. ಈ ವಿಷಯದಲ್ಲಿ ಇತ್ತೀಚೆಗೆ ಸನ್ಮಾನ್ಯ ಮಹದೇವಪ್ಪನವರು ಒಂದು ಮೀಟಿಂಗನ್ನು ಕರೆದು ಇದನ್ನು ಶೀಘ್ರವಾಗಿ ಮಾಡಬೇಕಾಗ್ತದೆ, ಏನು ಮಾಡಬೇಕು ಹೇಗೆ ಅಂತೇಳಿ ಸೇರಿದಾಗ ನಾವೆಲ್ಲ ಕೆಲವರು ಅಲ್ಲಿ ಸೇರಿದ್ದೀವಿ. ಅದರಲ್ಲಿ ನಮ್ಮ ತಿಮ್ಮಾಪುರ ನಾವಂತೂ ಇದ್ದೀವಿ, ಆಮೇಲೆ ವಸಂತ್ ಕುಮಾರ್ ಇದ್ದ, ಸುಧಾಮ್ ದಾಸ್ ಇದ್ದ, ನಮ್ಮ ವಸಂತ್ ಕುಮಾರ್ ಇದ್ದ, ತಿಮ್ಮಯ್ಯನವರು ಇದ್ದರು, ಕೆಲವರೆಲ್ಲ ಇದ್ದರು. ಹನುಮಂತ ಅವ್ರಿಗೆ ವರ್ತಮಾನ ಇರಲಿಲ್ಲ ಅಂತ ಕಾಣುತ್ತೆ, ಆಂಜನೇಯವ್ರಿಗೆ ವರ್ತಮಾನ ಇರಲಿಲ್ಲ, ಚಂದ್ರಣ್ಣೂ ಇರಲಿಲ್ಲ. ಆದರೂ ಕೂಡ MLAs ಎಲ್ಲ ಇದ್ದೀವಿ. ಅಲ್ಲಿ ತೀರ್ಮಾನ ಆಯಿತು. ನಾವು ಅದರಲ್ಲಿ ನರೇಂದ್ರ ಸ್ವಾಮಿ ಮತ್ತು ಸುಧಾಮ್ ದಾಸ್ ಅವರು ಇದನ್ನೆಲ್ಲ ವಿಚಾರ ಮಾಡಿದ್ದೀವಿ. ದತ್ತಾಂಶ ನಮ್ಮಲ್ಲಿ ಅವಶ್ಯಕತೆ ಏನಿದೆ ಅದನ್ನು ಅನುಸರಿಸಿ ನಾವು ಬೇಗ ಮಾಡೋದು ಸರಿ, 2011ರ ಆಧಾರವನ್ನು ಇಟ್ಕೊಂಡು ನಾವು ಮಾಡಲೇಬೇಕಾಗ್ತದೆ, ತಡ ಮಾಡೋದು ಚೆನ್ನಾಗಿರೋದಿಲ್ಲ ಅಂತ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಇದನ್ನು ಮಾಡೋದ್ರಲ್ಲಿ SCಯಲ್ಲಿ ಲೆಫ್ಟು, ರೈಟು, ಬೋವಿ, ಲಂಬಾಣಿ ಮತ್ತು ಉಳಿದ 101 ಜಾತಿಗಳು ಕೂಡ ಇದನ್ನು ಮಾಡಬೇಕು ಅಂತ ಒಗ್ಗಟ್ಟಾಗಿದ್ದೀವಿ. ಶಾಸಕರಾಗಲಿ, ಮಂತ್ರಿಗಳಾಗಲಿ ಮತ್ತು ಮಾಜಿ ಶಾಸಕರಾಗಲಿ, ಮಾಜಿ ಮಂತ್ರಿಗಳಾಗಲಿ ಯಾರು ಕೂಡ ಇದರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ಒಟ್ಟಿಗೆ ಮಾಡಬೇಕು ಅಂತ. ಇತ್ತೀಚೆಗೆ ಏನಾಗ್ತಾ ಇದೆ, ಕೆಲವು ಹೋರಾಟ ಸಮಿತಿಗಳು ವಿನಾಕಾರಣವಾಗಿ ಸರ್ಕಾರದ ಬಗ್ಗೆ ಮತ್ತು ಮುಖ್ಯಮಂತ್ರಿಗಳ ಬಗ್ಗೆ, ಉಪಮುಖ್ಯಮಂತ್ರಿಗಳ ಬಗ್ಗೆ ಮತ್ತು ಮಂತ್ರಿಗಳ ಬಗ್ಗೆ ಹಗುರವಾಗಿ ಮಾತಾಡುವಂಥದ್ದನ್ನು ಮಾಡಿದ್ದಾರೆ. ಅವರ ಕಳಕಳಿ ನಮಗೆ ಅರ್ಥವಾಗಿದೆ. 30 ವರ್ಷ ಹೋರಾಟ ಮಾಡಿದ್ದಾರೆ, ಹೋರಾಟಕ್ಕೆ ಫಲ ಸಿಕ್ಕಿದೆ, ಅದನ್ನು ಜಾರಿ ಮಾಡಿಸ್ಕೊಳ್ಳುವಂಥ ಕೆಲಸ ಮಾಡಬೇಕು. ಯಾರು ಕೂಡ ಬೇಡ ಅಂತ ಹೇಳ್ತಾ ಇಲ್ಲ, ಕ್ಯಾಬಿನೆಟ್ನಲ್ಲಿ ಒಬ್ಬ ಸಚಿವರು ಕೂಡ ಬೇಡ ಅಂತ ಹೇಳಲ್ಲ. ವಿಶೇಷವಾಗಿ SC ST ಸಚಿವರು ನಮ್ಮ ಸತೀಶ್ ಜಾರಕಿಹೊಳಿ ಇದ್ದಾರೆ, ನಮ್ಮ ರಾಜಣ್ಣವರಿದ್ದಾರೆ, ನಾವೆಲ್ಲ ಇದ್ದೀವಿ. ಯಾರು ಕೂಡ ಇದು ಮೊದಲು ಮಾಡಬೇಕು ಅಂತೇಳಿ ಜನರಲ್ಲಿರೋರು ಕೂಡ ಎಲ್ಲ ಒಟ್ಟಿಗೆ ಒಪ್ಕೊಂಡಿದ್ದೀವಿ. ರಾಜಕೀಯವಾಗಿ ಇದನ್ನ
ಹಗುರವಾಗಿ ಮಾತಾಡುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಸಚಿವರನ್ನ ಈ ನಮ್ಮ ಸಮುದಾಯ ಇದನ್ನು ಮಾಡ್ತಾ ಇದೆ, ಮಾದಿಗ ದಂಡೋರಾಗ್ಬೋದು, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ, ಈ ಮಾದಿಗ ಹೋರಾಟಕ್ಕೆ ಸಂಬಂಧಪಟ್ಟ ಎಲ್ಲಾ ಸಂಘ ಸಂಸ್ಥೆಗಳು ಕೂಡ ನೀವು ಹೋರಾಟ ಮಾಡಿದ್ದೀರಿ, ಈ ಕಾರ್ಯಕ್ರಮ ಆಗಿದೆ, ನೀವು ಸ್ವಾಗತ ಮಾಡಬೇಕು ಕರ್ನಾಟಕ ಸರ್ಕಾರನ. ವಿನಾಕಾರಣವಾಗಿ ತಾವು ಯಾವುದನ್ನು ಮಾತಾಡೋದು ಬೇಡ, ಶೀಘ್ರದಲ್ಲಿ ಮಾಡೋದಕ್ಕೆ ನಾವು ಕಾರ್ಯೋನ್ಮುಖರಾಗಿದ್ದೀವಿ. ಸರ್ಕಾರ ಮತ್ತೆ 30 ವರ್ಷ ಹೋರಾಟ ಮಾಡಿದ್ದೀವಿ, ಇನ್ನು 3-4 ತಿಂಗಳು ನೀವು ಸುಧಾರಿಸಬೇಕು, ಒಂದು ಮಾಡಬೇಕು ಫಾಸ್ಟಾಗಿ ಅಂತ ಇರುವಂಥ ಸರ್ಕಾರದ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು ಇದು ಉಚಿತವಲ್ಲ. ನೀವು ಸಹಕಾರ ಕೊಡಬೇಕು ಅಂತ ಸಂಘ ಸಂಸ್ಥೆಗಳೇ ನಿಮ್ಮ ಮುಖಾಂತರ ಒಂದು ಸಂದೇಶವನ್ನು ಕೊಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ನಿಮ್ಮ ಹೋರಾಟಕ್ಕೆ ಸ್ವಾಗತ. ಆದರೆ ವಿನಾಕಾರಣ ಮಾಡೋ ಕಾಲದಲ್ಲಿ ನೀವು ಯಾಕೆ ಇಂಥದನ್ನು ಮಾಡಕ್ಕೆ ಹೋಗಿದ್ದೀರಿ? ದತ್ತಾಂಶ ಸಿಕ್ಕಬೇಕು. ಒಂದು ವೇಳೆ ಹತ್ತಿರವಾಗಿ ಏನೋ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಮತ್ತೆ ಕೋರ್ಟ್ಗಾಗಿ 16 ವರ್ಷ ನೆನೆಗುದಿಗೆ ಬೀಳಬಾರ್ದು, ಎಚ್ಚರಿಕೆಯಿಂದ ಮಾಡಬೇಕು. ಅದಕ್ಕೆ ಏನೇನು ಬೇಕೋ ಎಲ್ಲ ಸವಲತ್ತುಗಳನ್ನ ಮಾಡಿಕೊಂಡು ಎಲ್ಲರೂ ವಿಶ್ವಾಸದಲ್ಲಿದ್ದಾರೆ, ಎಲ್ಲರೂ ಮಾಡಬೇಕಂತಿರುವಾಗ ಆ ವೈಜ್ಞಾನಿಕವಾಗಿ ಬೇಕಾಗಿರುವಂಥ ಸವಲತ್ತನ್ನು ನಾವು ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಒದಗಿಸಿ ಆದಷ್ಟು ಬೇಗ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ತೇವೆ. ಇತ್ತೀಚೆಗೆ ಆಂಜನೇಯರು ಕೂಡ ಅದನ್ನೇ ಮನವಿ ಮಾಡಿ ಅವರೊಂದು ಸಭೆಯನ್ನು ಮಾಡಿ ಇದನ್ನು ಬೇಗ ಮಾಡಬೇಕಾಗಿದೆ. ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು.